ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣ ದೇವರನ್ನು ತದೇಕಾಗ್ರ ಮನದಿಂದ ಧ್ಯಾನಿಸುತ್ತಾ ಚಿಂತಿಸುತ್ತಾ ಶ್ರೀಕರನಾರಾಯಣ ದೇವರ ಪಾದಕಮಲಗಳಲ್ಲಿ ಅನನ್ಯವಾದ ಭಕ್ತಿಯಿಂದ ಧ್ಯಾನವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಈ ದೇಹದ ಹೃದಯ ಭಾಗದಲ್ಲಿ ಶ್ರೀಕರನಾರಾಯಣ ದೇವರು ವಿರಾಜಮಾನರಾಗಿದ್ದಾರೆ. ಭ್ರೂಮಧ್ಯದಲ್ಲೂ ಕೂಡ ಶೋಭಾಯಮಾನನಾಗಿದ್ದಾರೆ. ತೆರೆದ ಕಣ್ಣುಗಳ ದೃಷ್ಟಿಯ ಪಥದ ಕೊನೆಯಲ್ಲೂ ಕೂಡ ಶ್ರೀಕರನಾರಾಯಣ ದೇವರು ಶೋಭಿಸುತ್ತಿದ್ದಾರೆ. 3 ಸ್ಥಳಗಳಲ್ಲಿ ಶ್ರೀಕರನಾರಾಯಣ ದೇವರನ್ನು ಏಕಕಾಲದಲ್ಲಿ ಚಿಂತನೆಯನ್ನು ನಡೆಸುತ್ತಾ ಅದೇ ಶ್ರೀಕರನಾರಾಯಣ ದೇವರು ಇದೀಗ ಶ್ರೀಮುಷ್ಣ ಕ್ಷೇತ್ರದಲ್ಲಿ ವರಾಹ ರೂಪಿಯಾಗಿ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ದಕ್ಷಿಣದ ಕಡೆ ಮುಖವನ್ನು ಹಾಕಿ ನಿಂತಿದ್ದಾರೆ. ವರಾಹದೇವರ ಈ ಅದ್ಭುತವಾದ ಚರಿತ್ರೆಯನ್ನು ಚಿಂತಿಸುತ್ತಾ ಧ್ಯಾನಿಸುತ್ತಾ ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದೇನೆ. ದಿನದಿನಕ್ಕೂ ವರಾಹದೇವರ ಚಿಂತನೆಯಿಂದ ನನ್ನ ಅನಿಷ್ಟಗಳೆಲ್ಲವೂ ಪರಿಹಾರವಾಗುತ್ತಿವೆ. ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ದೇನೋ ಅದೆಲ್ಲ ಪಾಪಗಳನ್ನು ವರಾಹದೇವರು ತಮ್ಮ ಪಾದ ತಲಗಳಿಂದ ಹೊಸಕಿ ಹಾಕುತ್ತಿದ್ದಾರೆ. ನಾನು ಪರಿಶುದ್ಧನಾಗುತ್ತಿದ್ದೇನೆ. ಈ ಜನ್ಮದಲ್ಲಿ ವರಾಹದೇವರ ಅನುಗ್ರಹವನ್ನು ಪಡೆದು ಒಳ್ಳೆಯ ಆಶಯವನ್ನು ಹೊಂದಿ ವರಾಹದೇವರ ಕರುಣೆಯೆಂಬ ನೆರಳಿನಲ್ಲಿ ಮುಂದಿನ ದಿನಗಳನ್ನು ಕಳೆಯುವ ಬೃಹತ್ ಸಂಕಲ್ಪವನ್ನು ಮಾಡಿದ್ದೇನೆ. ಅದಕ್ಕಾಗಿ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಮಾನಸಿಕವಾದ ಸೇವೆಯಲ್ಲಿ ತಲ್ಲೀನನಾಗಿದ್ದೇನೆ. ಶ್ರೀಮುಷ್ಣ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರವಾಗಿದೆ. ಇಂತಹ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಇರುವ ಒಂದೊಂದು ಧೂಳಿನ ಕಣಗಳಲ್ಲೂ ಕೂಡ ವರಾಹದೇವರ ಸನ್ನಿಧಾನವಿದೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿರುವ ವರಾಹದೇವರ ದೇವಾಲಯದಲ್ಲಿ ನಿತ್ಯವೂ 108 ಪ್ರದಕ್ಷಿಣೆಗಳನ್ನು ಹಾಕುವ ಮೂಲಕವಾಗಿ ದಿವಸಗಳನ್ನು ಸವಿಸುತ್ತಿದ್ದೇನೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ಒಟ್ಟು 3 ಸ್ಥಳಗಳಲ್ಲಿ ಸ್ವಯಂ ವ್ಯಕ್ತ ರೂಪದಿಂದ ವರಾಹದೇವರು ವಾಸ ಮಾಡ್ತಾ ಇದ್ದಾರೆ. ಒಂದು ಆ ನೀಲವರಾಹನ ಶಿಲೆಯಲ್ಲಿ, ಮತ್ತೊಂದು ಪುಷ್ಕರಣಿ ತೀರ್ಥದಲ್ಲಿ, ಇನ್ನೊಂದು ಅಶ್ವತ್ಥ ಮರದಲ್ಲಿ. ಆ ಸಮಗ್ರ ಅಶ್ವತ್ಥ ಮರವೇ ನನಗೆ ಈಗ ವರಾಹದೇವರಂತೆ ಕಾಣಿಸುತ್ತಿದೆ. ಆ ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ ಅಂತ ಪ್ರತಿಯೊಬ್ಬರೂ ಕೂಡ ಶನಿವಾರದ ದಿವಸ ಅಶ್ವತ್ಥ ಮರದ ಸೇವೆಯನ್ನು ಮಾಡ್ತಾರೆ, ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಆದರೆ ಶ್ರೀಮುಷ್ಣ ಕ್ಷೇತ್ರದಲ್ಲಿರುವ ಈ ವರಾಹ ಸ್ವಾಮಿಯ ಸನ್ನಿಧಾನವನ್ನು ಹೊಂದಿರುವ ಮರದಲ್ಲಿ ವರಾಹದೇವರೇ ಕೆಳಗಿನಿಂದ ಮೇಲಿನ ತನಕ ನನಗೆ ಕಾಣಿಸ್ತಾ ಇದ್ದಾರೆ. ಆ ವರಾಹ ರೂಪವೇ ನನಗೆ ಅಶ್ವತ್ಥ ರೂಪದಲ್ಲಿ ಕಾಣಿಸುತ್ತಿದೆ. ಒಂದು ಕ್ಷಣ ಇದರ ನೆರಳಿನಲ್ಲಿ ಬಂದ ಮಾತ್ರಕ್ಕೆ ದೇಹದಲ್ಲಿರುವ ಅದೆಷ್ಟೋ ಪಾಪಗಳು ಪರಿಹಾರವಾಗಿವೆ. ಈ ಅಶ್ವತ್ಥ ಮರದ ಸೇವೆಯಿಂದ ಎಂಥವರಿಗೂ ಕೂಡ ಮಕ್ಕಳಾಗ್ತಾರೆ. ಇಲ್ಲಿ ಹಾಲನ್ನು ದಾನ ಮಾಡಬೇಕು ಹಾಗೂ ಹಾಲನ್ನು ಅಭಿಷೇಕ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಕೇವಲ ಸಂತಾನದ ಸಮಸ್ಯೆ ಪರಿಹಾರ ಆಗಿದ್ದಷ್ಟೇ ಅಲ್ಲ, ನನಗೆ ಬರಬೇಕಾದ ಭೂಪ್ರಾಪ್ತಿಯ ಯೋಗವೂ ಕೂಡ ಈ ಅಶ್ವತ್ಥ ಮರದ ನೆರಳಿನಿಂದಲೇ ನನಗೆ ಸಂಪ್ರಾಪ್ತವಾಗಿದೆ. ಆ ಭೂಪ್ರಾಪ್ತಿಗೆ ಯಾವ ಅನಿಷ್ಟಗಳು ಅಡ್ಡಿಯಾಗಿ ನಿಂತಿದ್ವೋ ಅವೆಲ್ಲವೂ ಕೂಡ ಪರಿಹಾರವಾಗಿವೆ. ಇಂಥ ಶ್ರೇಷ್ಠವಾದ ಪರಮ ಪವಿತ್ರವಾದ ವರಾಹದೇವರ ಸನ್ನಿಧಾನವನ್ನು ಹೊಂದಿರುವ ಈ ಅಶ್ವತ್ಥ ಮರಕ್ಕೆ 108 ಪ್ರದಕ್ಷಿಣೆಗಳನ್ನು ಮಾನಸಿಕವಾಗಿ ಮಾಡ್ತಾ ಇದ್ದೇನೆ. ಭೂಪತಿಯಾದ ಭೂಮಿಯನ್ನು ದಯಪಾಲಿಸುವ ಆ ವರಾಹನಿಗೆ ನಮೋ ನಮಃ. ಭೂಪತಿಯಾದ
ನನಗೆ ಭೂಮಿಯನ್ನು ದಯಪಾಲಿಸುವ ಆ ಭೂವರಾಹನಿಗೆ ನಮೋ ನಮಃ. ಭೂಪತಿಯಾದ ನನಗೆ ಭೂಮಿಯನ್ನು ದಯಪಾಲಿಸುವ ಆ ಭೂವರಾಹನಿಗೆ ನಮೋ ನಮಃ. ಭೂಪತಿಯಾದ ನನಗೆ ಭೂಮಿಯನ್ನು ದಯಪಾಲಿಸುವ ಆ ಭೂವರಾಹನಿಗೆ ನಮೋ ನಮಃ, ನಮೋ ನಮಃ, ನಮೋ ನಮಃ. ಅತ್ಯಂತ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿ ಹೃದಯದಲ್ಲಿ ಭೂವರಾಹನನ್ನು ಚಿಂತಿಸುತ್ತಾ, ಅಶ್ವತ್ಥ ಮರದಲ್ಲಿ ಭೂವರಾಹನನ್ನು ಚಿಂತಿಸುತ್ತಾ ಧನ್ಯನಾಗ್ತಾ ಇದ್ದೇನೆ. ಅಶ್ವತ್ಥ ಮರದ ನೆರಳಿನಲ್ಲಿಯೇ ಕುಳಿತು ಬಿಡುತ್ತೇನೆ. 108 ಪ್ರದಕ್ಷಿಣೆಗಳನ್ನು ಮಾಡಿ ಅಶ್ವತ್ಥ ಮರದ ಕೆಳಗಿನೇ ಕೂತು ಭೂವರಾಹ ದೇವರ ಚಿಂತನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತಾ ಇದ್ದೇನೆ. ದೇವರಿಗೆ ಕೇವಲ ಕರ್ಮಾಚರಣೆಯಿಂದ ಖುಷಿ ಆಗೋದೇ ಇಲ್ಲ. ಹಾಗೆ ಕೇವಲ ನೀವು ಕರ್ಮವನ್ನು ಆಚರಣೆ ಮಾಡಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಲಿಲ್ಲ. ಆದರೆ ಪಾಮರರಾದ ನಾವು ಕೇವಲ ಕರ್ಮಾಚರಣೆ ಮಾಡಿಬಿಟ್ಟು ತೃಪ್ತಿ ಹೊಂದ್ಬಿಡ್ತೀವಿ. ತೃಪ್ತಿ ಹೊಂದಬಾರ್ದು. ತೃಪ್ತಿ ಯಾವಾಗ ಹೊಂದಬೇಕು ಅಂದರೆ ಜ್ಞಾನವನ್ನು ಪಡೆದುಕೊಂಡ ಮೇಲಷ್ಟೇ ತೃಪ್ತಿಯನ್ನು ಹೊಂದಬೇಕು. ನಾವು ಎಷ್ಟೇ ಶಾರೀರಿಕವಾದ ಶ್ರಮವನ್ನು ಮಾಡಿದ್ರೂ, ಎಷ್ಟೇ ಪರೋಪಕಾರಾದಿಗಳನ್ನು ಮಾಡಿದ್ರೂ ಅದು ಸೇವೆ ಪರಿಪೂರ್ಣವಾಗೋದಿಲ್ಲ. ದೇವರ ಚಿಂತನೆ ನಡೆಯಬೇಕು. ಆಗ ಮಾತ್ರ ಅದು ಪರಿಪೂರ್ಣತೆಯನ್ನು ಹೊಂದುತ್ತೆ. ಎಲ್ಲಿಯ ತನಕ ನಾವು ದೇವರ ಮಹಿಮೆಯನ್ನು, ದೇವರ ಚರಿತ್ರೆಯನ್ನು, ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ವೋ, ಚಿಂತನೆ ಮಾಡೋದಿಲ್ವೋ, ಅಲ್ಲಿಯ ತನಕವೂ ಕೂಡ ದೇವರಿಗೆ ನಮ್ಮ ಸೇವೆ ತಲುಪೋದೇ ಇಲ್ಲ. ಅದು ಕೇವಲ ಒಂದು ಯಾಂತ್ರಿಕವಾದ ಸೇವೆ ಆಗುತ್ತೆ. ಅದು ಮಾನಸಿಕವಾದ ಸೇವೆ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ ಸೇವೆ ಅಂತ ಕರೆಸಿಕೊಳ್ಳೋದೇ ಇಲ್ಲ. ಯಾವುದೇ ದೇವಸ್ಥಾನಕ್ಕೆ ನಾವು ಹೋದರೆ ಅಲ್ಲಿ ಸ್ವಲ್ಪ ಹೊತ್ತು ಕೊನೆಗೆ ಕುಳಿತು ಧ್ಯಾನವನ್ನು ಮಾಡಬೇಕು, ದೇವರ ಚಿಂತನೆಯನ್ನು ಮಾಡಬೇಕು. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತ ಅಂದರೆ, ದೇವಸ್ಥಾನಕ್ಕೆ ಹೋದಾಗ ಕುಳಿತುಕೊಂಡು ಎದ್ದು ಬರೋದು ಕೂಡ ಒಂದು ಕರ್ಮ ಆಗಿದೆ. ಆದ್ದರಿಂದ ಇವತ್ತಿನ ದಿವಸ ಅಶ್ವತ್ಥ ಮರದ ಈ ಸನ್ನಿಧಾನದಲ್ಲಿ ವರಾಹದೇವರ ಚಿಂತನೆಯನ್ನು, ಅವರ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ನಡೆಸುತ್ತಿದ್ದೇನೆ. ವರಾಹದೇವರು ಈ ಚಿಂತನೆಯಿಂದ ಸಂಪ್ರೀತರಾಗಲಿ. ವರಾಹದೇವರು ಚತುರ್ಮುಖ ಬ್ರಹ್ಮದೇವರ ನಾಸಾಪುಟದಿಂದ ಹೊರಹೊಮ್ಮಿದ್ದಾರೆ. ಹೆಬ್ಬೆರಳು ಗಾತ್ರದ ಪುಟಾಣಿ ವರಾಹದೇವರು ಹಾರಿ ಬಂದು ಕುಳಿತಿದ್ದಾರೆ, ನಿಂತಿದ್ದಾರೆ. ಹರಿಧ್ಯಾನ ತತ್ಪರರಾದ ಚತುರ್ಮುಖ ಬ್ರಹ್ಮದೇವರ ಮೂಗಿನಿಂದ ಯಾವಾಗ ವರಾಹದೇವರು ಅಂಗುಷ್ಟ ಪರಿಮಾಣದಲ್ಲಿ ಅವತಾರವನ್ನು ಮಾಡಿದರೋ, ಅಂತಹ ಸುರ ಸೌಂದರ್ಯವನ್ನು ಹೊಂದಿರುವ ವರಾಹದೇವರನ್ನೇ ಬ್ರಹ್ಮದೇವರು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಅವರು ನೋಡ್ತಾ ಇರುವಂತೆ ಆ ಹೆಬ್ಬೆರಳು ಗಾತ್ರದ ವರಾಹ ಆನೆಯಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ. ಹಾಗೆ ಮತ್ತಷ್ಟು ಕುತೂಹಲದಲ್ಲಿ ನೋಡುವ ಸಂದರ್ಭದಲ್ಲಿ ವರಾಹದೇವರು ಪರ್ವತದಷ್ಟು ಎತ್ತರ ಬೆಳೆದಿದ್ದಾರೆ. ಆಗ ಚತುರ್ಮುಖ ಬ್ರಹ್ಮದೇವರು, ಸನಕಾದಿ ಮುನಿಗಳು, ಸ್ವಯಂಭುವ ಮನು, ಶತರೂಪಾದೇವಿ ಇವರು ಸುತ್ತುವರೆದು ವರಾಹನ ಸುಂದರ ರೂಪವನ್ನು, ಪರಾಕ್ರಮವನ್ನು, ಮಾಯೆಯನ್ನು ಕಂಡು ಸ್ತೋತ್ರವನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ. ಜಯಕಾರವನ್ನು ಹಾಕುತ್ತಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಆಗ ಹೀಗೆ ತಮ್ಮಲ್ಲೇ ತಾವು ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಇದೇನು ವರಾಹ ನನ್ನ ಮೂಗಿನಿಂದ ಹೊರಗೆ ಬಂದ? ಇದು ಎಂಥ ಆಶ್ಚರ್ಯ! ಮೊದಲು ಹೆಬ್ಬೆರಳಿನ ತುದಿಯಷ್ಟು ಸಣ್ಣದಾಗಿದ್ದ, ಈಗ ಪರ್ವತದಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ. ಇವನು ಬೇರಾರೂ ಅಲ್ಲ, ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮನೇ ನನ್ನೆದುರು ಬಂದು ಹೀಗೆ ನಿಂತಿದ್ದಾನೆ. ಇವನು ಸಾಕ್ಷಾತ್ ಮಹಾವಿಷ್ಣುವೇ ಆಗಿದ್ದಾನೆ. ಹೀಗೆ ಆಲೋಚನೆಯನ್ನು ಮಾಡುವ ಸಂದರ್ಭದಲ್ಲಿ ವರಾಹದೇವರು ತಮ್ಮ ಬಾಯಿಗಳನ್ನು ತೆರೆದು ಒಮ್ಮೆ ಜೋರಾಗಿ ಖರ್ಜನೆಯನ್ನು ಮಾಡಿದ್ದಾರೆ.
10 ದಿಕ್ಕುಗಳನ್ನೇ ಭೇದಿಸುವಂತೆ ಇದೆ. 10 ದಿಕ್ಕುಗಳಿಂದ ಧ್ವನಿ ಪ್ರತಿಧ್ವನಿಯಾಗಿ ಅಪ್ಪಳಿಸಿದೆ. ಆ ಧ್ವನಿಯನ್ನು ಕೇಳಿದಾಗ ಚತುರ್ಮುಖಾದಿಗಳೆಲ್ಲರೂ ಇವನು ಸಾಕ್ಷಾತ್ ಮಹಾವಿಷ್ಣು ಎಂದು ಉಪಾಸನೆ ಮಾಡುತ್ತಿದ್ದಾರೆ. ಜನೋಲೋಕ, ತಪೋಲೋಕ, ಸತ್ಯಲೋಕ, ಸರ್ಗಲೋಕಗಳಲ್ಲಿರುವ ಎಲ್ಲ ದೇವವರೇಣ್ಯರು ಹೊರಗೆ ಬಂದು ವರಾಹನನ್ನು ನೋಡಿ 3 ವೇದಗಳಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಿಸ್ತಾರವಾಗಿ ವೇದಗಳಿಂದ ಸ್ತುತ್ಯನಾದವನು ಇದೇ ಯಜ್ಞವರಾಹ, ಬೇರಾರೂ ಅಲ್ಲ. ನೇರವಾಗಿ ವೇದಗಳಿಂದ ಪ್ರತಿಪಾದ್ಯನಾದವನು ಇವನು ಮಾತ್ರ. ಅಂತಹ ವೇದ್ಯನನ್ನು ವೇದಗಳಿಂದ ವೇದಾಂತಗಳಿಂದ ಗುಣಗಾನ ಮಾಡುತ್ತಾ ದೇವತೆಗಳು ಹರ್ಷದಿಂದ ಕೂಡಿದ್ದಾರೆ, ಸಂತೋಷವನ್ನು ಹೊಂದಿದ್ದಾರೆ. ದೇವತೆಗಳ ಸಂತೋಷವನ್ನು ಹರ್ಷವನ್ನು ಕೊಂಡು ವರಾಹನಿಗೆ ಮತ್ತಷ್ಟು ಖುಷಿಯಾಗಿದೆ, ಮತ್ತಷ್ಟು ಜೋರಾಗಿ ಘರ್ಜನೆ ಮಾಡಿದ್ದಾನೆ. ದೇವತೆಗಳು ಅವನ ಸೌಂದರ್ಯ, ಅವನ ಪರಾಕ್ರಮವನ್ನು ಕಂಡು ನಿಬ್ಬೆರಗಾಗಿದ್ದಾರೆ. ಅಷ್ಟರಲ್ಲಿ ವರಾಹ ನೀರಿನ ಒಳಗಡೆ ಮುಳುಗಿದ್ದಾನೆ. ಉತ್ಕ್ಷಿಪ್ತಬಾಲ ಖಚರ ಕಠೋರಸ್ಸಟ ವಿಧುನ್ವನ್ ಖರರೋಮಶತ್ವಕ್ ಖುರಾಹತಾಭ್ರಹ ಸಿತಶೃಂಗ ಈಕ್ಷಾ ಜ್ಯೋತಿರ್ವಿಭಾಸೋ ಭಗವನ್ಮಹೀಧ್ರಃ. ಆ ವರಾಹನ ಸೌಂದರ್ಯ ಎಷ್ಟು ಅಮಿತವಾಗಿದೆ, ಅವನ ಭಂಗಿಗಳು ಅದೆಷ್ಟು ಆಕರ್ಷಕವಾಗಿವೆ. ಬಾಲವಿರುವ ಹಂದಿ ತನ್ನ ಬಾಲದಿಂದ ಒಮ್ಮೆ ಅಪ್ಪಳಿಸಿದರೆ ಆಕಾಶವು ಛಿದ್ರ ವಿಛಿದ್ರವಾಗಿದೆ. ತನ್ನ ಒರಟಾದ ಕೇಸರಗಳನ್ನು ಒಮ್ಮೆ ಕೊಡಬಿದ್ದಾನೆ. ಗೊರಸುಗಳಿಂದಲೇ ಮೋಡಗಳನ್ನು ಕೆದರಿದ್ದಾನೆ. ದಟ್ಟವಾದ ರೋಮಗಳು ತುಂಬಿದ ದೇಹದಿಂದ ಕೂಡಿದ್ದಾನೆ. ಮುಖದಲ್ಲಿ ಶ್ವೇತವರ್ಣದ ಕೋರೆ ದಾಡಿ ಕಂಗೊಳಿಸ್ತಾ ಇದೆ. ಕಣ್ಣುಗಳು ಸೂರ್ಯ ಚಂದ್ರರಂತೆ ಬೆಳ್ಳಂಬೆಳಗ್ಗೆ ಹೊಳಿತಾ ಇವೆ. ಈಗ ಗಗನದಷ್ಟು ಎತ್ತರ ಬೆಂಕಿಯ ಪರ್ವತದಂತೆ ಕಂಗೊಳಿಸ್ತಾ ಜಾಜ್ವಲ್ಯಮಾನನಾಗಿದ್ದಾನೆ. ಆಗ ಈ ವರಾಹದೇವರ ದೇಹದಿಂದ ಯಜ್ಞಕ್ಕೆ ಉಪಯುಕ್ತವಾದ ಎಲ್ಲ ಉಪಕರಣಗಳು ಹುಟ್ಟಿಕೊಂಡಿವೆ. ಸೃಷ್ಟಿ ಮಾಡುವ ಮೊದಲು ಯಜ್ಞ ಮಾಡಬೇಕಲ್ವಾ? ಯಜ್ಞ ಮಾಡಬೇಕು ಅಂತಂದರೆ ಯಜ್ಞಕ್ಕೆ ಉಪಯುಕ್ತವಾದ ಸಾಮಗ್ರಿಗಳು ಬೇಕು. ಆದ್ದರಿಂದ ವರಾಹ ಪರಮಾತ್ಮ ತನ್ನ ದೇಹದಿಂದ ಇಟ್ಟಿಗೆ, ದರ್ಭೆ, ಸಮಿತ್ತು ಎಲ್ಲ ಯಾಗೋಪಕರಣಗಳನ್ನು ಕೊಡವೆಯ ಮೂಲಕವಾಗಿ ಸೃಷ್ಟಿ ಮಾಡಿದ್ದಾನೆ. ಹಂದಿಯ ಸ್ವಭಾವದಂತೆ ಎಲ್ಲವನ್ನು ಮೂಸುತ್ತಾ ಪಾತಾಳ ಲೋಕದ ದಾರಿಯನ್ನು ಹುಡುಕಿದ್ದಾನೆ. ಪ್ರಸನ್ನವಾದ ಕಣ್ಣುಗಳಿಂದ ಸ್ತೋತ್ರ ಮಾಡುತ್ತಿರುವ ಮುನಿಗಳ ಕಡೆ ಒಮ್ಮೆ ನೋಡಿ ಅನುಗ್ರಹವನ್ನು ಮಾಡಿ ನೀರಿನ ಒಳಗೆ ಪ್ರವೇಶ ಮಾಡಿದ್ದಾನೆ. ಸವಜ್ರಕೂಟಾಂಗ ನಿಪಾತ ವೇಗ ವಿಶೀರ್ಣ ಕುಕ್ಷಿ ಸ್ತನಯನ್ನುದನ್ವಾನ್ ಉತ್ಸೃಷ್ಟ ದೀರ್ಘೋಮಿ ಕರೇರಿವಾರ್ತಾ ಚುಕ್ರೋಶ ಯಜ್ಞೇಶ್ವರ ಪಾಹಿಮೇತಿ. ವರಾಹದೇವರ ಶರೀರ ವಜ್ರಮಯವಾಗಿದೆ, ಅತ್ಯಂತ ಕಠಿಣವಾಗಿದೆ, ಪರ್ವತ ಶಿಖರಗಳನ್ನು ಮೀರಿಸುವಂತೆ ಇದೆ. ಇಂಥ ಶರೀರದಿಂದ ಪರಮಾತ್ಮನು ಭೂಮಿಯ ಒಳಗಡೆ ಪ್ರವೇಶ ಮಾಡಿದ್ದಾನೆ. ಅವನ ರಭಸಕ್ಕೆ ಸಮುದ್ರ ಗರ್ಭವೇ ಬಿರಿದಂತೆ ಆಗಿದೆ. ಪ್ರಳಯ ಕಾಲದ ಗುಡುಗಿನ ಶಬ್ದದಂತೆ ಭಯಂಕರವಾದ ಶಬ್ದ 10 ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದೆ. ಸಮುದ್ರ ರಾಜನೇ ಭಯಭೀತನಾಗಿದ್ದಾನೆ. ಸಮುದ್ರದ ಅಲೆಗಳು ಮುಗಿಲೆತ್ತರ ಉಕ್ಕಿ ಉಕ್ಕಿ ಹರಿತಾ ಇವೆ. ಆಗ ಸಮುದ್ರ ರಾಜ ಭಯಭೀತನಾಗಿ ಹೇಳ್ತಾನೆ, ಯಜ್ಞೇಶ್ವರ ಪಾಹಿ, ಯಜ್ಞ ವರಾಹ ಪಾಹಿ, ಆದಿವರಾಹ ಪಾಹಿ, ಶ್ವೇತವರಾಹ ಪಾಹಿ. ನನ್ನನ್ನು ರಕ್ಷಿಸು ರಕ್ಷಿಸು, ಶರಣಾಗತನಾಗುತ್ತಿದ್ದೇನೆ. ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಸಮುದ್ರ ರಾಜ. ಆ ಸಂದರ್ಭದಲ್ಲಿ
ಸ್ವದಂಶ್ರಯೋಧೃತ್ಯ ಮಹೀಂ ವಿಲಗ್ನಾಂ ಸಮುತ್ಥಿತಃ ಸಂರುರುಹೇ ರಸಾಯಾಃ ತತ್ರಾಪಿ ದೈತ್ಯಂ ಗದಯಾ ಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯುಃ ಜಘಾನರುಂಧಾನಮಸಹ್ಯ ವಿಕ್ರಮಃ ಸಲೀಲಯೇಭಂ ಮೃಗರಾಡಿವಾಂಭಸಿ ತದ್ರಕ್ತಪಂಕಾಂಕಿತತುಂಡಗಂಡೋ ಯಥಾ ಗಜೇಂದ್ರೋ ಜಗತಿಂ ವಿಭಿಂದನ್. ಯಜ್ಞವರಾಹದೇವರ ಗೊರಸುಗಳು ಕತ್ತಿಯ ಅಲುಗಿನಂತೆ ಅತ್ಯಂತ ಹರಿತವಾಗಿವೆ, ಸಮುದ್ರವನ್ನು ಸೀಳುವಂತೆ ಇದೆ. ಅಂತಹ ಭಯಾನಕವಾದ ವರಾಹರೂಪಿ ಪರಮಾತ್ಮ ನೀರೊಳಗೆ ಇಳಿತಾ ಇದ್ದಾನೆ. ನೇರವಾಗಿ ಅತಳ ವಿತಳ ಸುತಳ ಎಲ್ಲ ದಾಟಿ ರಸಾತಳಕ್ಕೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಸಮಸ್ತ ಜೀವರಾಶಿಗಳಿಗೆ ಆಧಾರಳಾದ ಭೂದೇವಿ ಅಡಗು ತಾಣದಲ್ಲಿ ಅಡಗಿದ್ದಾಳೆ, ಬಿದ್ದು ಹೋಗಿದ್ದಾಳೆ. ಆ ಭೂಮಿಯನ್ನು ಯಜ್ಞವರಾಹ ನೋಡ್ದ. ಕೂಡಲೇ ಹೋಗಿ ಕೋರೆ ದಾಡಿಯಿಂದ ಆ ಭೂಮಿ ದೇವಿಯನ್ನು ಎತ್ತಿದ್ದಾನೆ. ಎತ್ತಿಕೊಂಡು ಬರುವ ಸಂದರ್ಭದಲ್ಲಿ ಆದಿಹಿರಣ್ಯಾಕ್ಷ ಗದೆಯನ್ನು ಹಿಡಿದುಕೊಂಡು ಅಡ್ಡ ನಿಂತಿದ್ದಾನೆ. ಹೇ, ಯಾರು ನೀನು? ಭೂದೇವಿ ನನ್ನವಳು, ಯಾಕೆ ಕರೆದುಕೊಂಡು ಹೋಗ್ತಾ ಇದೆಯಾ ಅಂತ ಅವನು ಹಿರಣ್ಯಾಕ್ಷ ಗದೆಯಿಂದ ಎತ್ತಿ ಯುದ್ಧ ಮಾಡಲಿಕ್ಕೆ ಆಗಮಿಸಿದ್ದಾನೆ. ವರಾಹನ ಜೊತೆ ಯುದ್ಧಕ್ಕೆ ಆಗಮಿಸ್ತಾ ಇದ್ದಾನೆ. ಆಗ ಸುಟ್ಟು ಬಿಡುವ ಸುದರ್ಶನ ಚಕ್ರ ಹೇಗೆ ಅತ್ಯಂತ ವೇಗವಾಗಿ ಚಲಿಸುತ್ತಾ ಎಲ್ಲವನ್ನು ಧ್ವಂಸ ಮಾಡುತ್ತೋ ಅದರಂತೆ ಭೂವರಾಹ ದೇವರ ಕೋಪ ಉಕ್ಕಿ ಉಕ್ಕಿ ಹರಿತಾ ಇದೆ. ತೀವ್ರವಾದ ಕೋಪದಲ್ಲಿ ವರಾಹ ಆದಿ ಹಿರಣ್ಯಾಕ್ಷನ ಜೊತೆ ಯುದ್ಧವನ್ನು ಮಾಡ್ತಿದ್ದಾನೆ. ಬಹಳ ಹೊತ್ತು ಯುದ್ಧವನ್ನು ಮಾಡ್ತಾನೆ. ಕಾರಣ ಏನು ಅಂದರೆ, ನನಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹಿರಣ್ಯಾಕ್ಷನಿಗೆ ಭ್ರಾಂತಿ ಹುಟ್ಟಿಸಬೇಕು. ಅವನು ಭ್ರಾಂತಿಯಿಂದಲೇ ಅವನು ಸತ್ತು ಹೋಗಬೇಕು. ಅವನು ಯಾವ ಕಾಲದಲ್ಲೂ ವಿಷ್ಣು ದೊಡ್ಡವನು, ಅವನಿಂದ ನಾನು ಸತ್ತೆ, ಅವನ ಶಕ್ತಿ ಮುಂದೆ ನಂದೇನೂ ಅಲ್ಲ ಅನ್ನೋ ಯಥಾರ್ಥ ಜ್ಞಾನ ಅವನಿಗೆ ಬರಬಾರ್ದು. ನಾನು ಮಹಾಪರಾಕ್ರಮಿ, ನಾನು ವಿಷ್ಣುವಿಗೆ ಏನೂ ಕಮ್ಮಿ ಇಲ್ಲ, ವಿಷ್ಣುವಿನ ಜೊತೆ ಯುದ್ಧ ಮಾಡುವಷ್ಟು ಶಕ್ತಿ ನನ್ನದು. ಇಂಥ ಭ್ರಮೆಯಲ್ಲೇ ಅವನು ಸತ್ತು ಹೋಗಬೇಕು ಅಂತ ಬಹಳ ಕಾಲ ಅವನು ವರಾಹ ದೇವರು ಅವನ ಜೊತೆ ಯುದ್ಧವನ್ನು ಮಾಡಿದ್ದಾರೆ. ಕೊನೆಗೂ ಕೂಡ ಆನೆಯ ಕುಂಭಸ್ಥಳವನ್ನು ಸಿಂಹ ಹೇಗೆ ಸೀಳಿ ಹಾಕುತ್ತೋ ಅದರಂತೆ ವರಾಹದೇವರು ಲೀಲಾಜಾಲವಾಗಿ ಕೋರೆ ದಾಡಿಯಿಂದ ಅವನನ್ನು ಚುಚ್ಚಿ ಕೊಂದು ಹಾಕಿದ್ದಾರೆ. ತದ್ರಕ್ತ ಪಂಕಾಂಕಿತ ತುಂಡಗಂಡೋ, ಆ ದೈತ್ಯನ ರಕ್ತದಲ್ಲಿ ಅವನ ಕೇಸರಿ ಯಾವಾಗ ಕೊಂಬಿನಿಂದ ಚುಚ್ಚುತ್ತಾನೋ ಆವಾಗ ಅವನ ಮುಖದಲ್ಲಿ ಆ ದೈತ್ಯನ ರಕ್ತ ಸಿಂಪಡಿಸಿದೆ. ವರಾಹನ ಕಪೋಲವೆಲ್ಲವೂ ಕೂಡ ರಕ್ತ ಸಿಕ್ತವಾಗಿದೆ. ಕೆಂಪು ಮಣ್ಣಿನಲ್ಲಿ ಆಟವಾಡಿ ಬಂದ ಒಂದು ಸಣ್ಣ ಆನೆ ಮರಿಯಂತೆ ಕಾಣಿಸ್ತಾ ಇದ್ದಾನೆ ವರಾಹ. ತಮಾಲ ನೀಲಂ ಸಿತದಂತ ಕೋಟ್ಯಾಕ್ಷ್ಮಾಮುತ್ಕ್ಷಿಪಂತಂ ಗಜಲೀಲಯಾಂಗ ಪ್ರಜ್ಞಾಯ ಬದ್ಧಾಂಜಲೋನು ವಾಕ್ಯೇ ವಿರಿಂಚ ಮುಖ್ಯ ಉಪತಸ್ತುರೇಶಂ. ನೀಲಮೇಘ ಶ್ಯಾಮನಾದ ವರಾಹನು ಆದಿಹಿರಣ್ಯಾಕ್ಷನನ್ನು ಕೊಲ್ಲುವ ಮೂಲಕವಾಗಿ ಸಮಸ್ತ ಜಗತ್ತಿಗೆ ತನ್ನ ಲೀಲೆಯನ್ನು ತೋರಿಸಿದ್ದಾನೆ. ಬಿಳಿಯಾದ ಕೋರೆದಾಡಿನಲ್ಲಿ ಭೂಮಿಯನ್ನು ಹೊತ್ತುಕೊಂಡು ಧಾವಿಸಿ ಧಾವಿಸಿ ಬರ್ತಾ ಇದ್ದಾನೆ. ಏನು ಸೌಂದರ್ಯ, ಅದೇನು ಪರಾಕ್ರಮ, ಅದೇನು ಎದೆಗಾರಿಕೆ, ಅದೇನು ಧೈರ್ಯ, ಅದೇನು ವಿಶ್ವಾಸ. ಎಲ್ಲವೂ ಪರಿಪೂರ್ಣ, ಎಲ್ಲವೂ ಅತ್ಯದ್ಭುತ, ಪ್ರತಿಯೊಂದು ರೋಮಾಂಚನಕಾರಿ. ಇವನ ಲೀಲೆಯ ಪ್ರತಿಯೊಂದು ಹೆಜ್ಜೆಗಳು ಕೂಡ ಭಕ್ತ್ಯುದ್ರೇಕಕ್ಕೆ ಮುಖ್ಯ ಕಾರಣ. ಹೀಗೆ ವರಾಹದೇವರು ಸಮುದ್ರದ ಅಂತರಾಳದಿಂದ ಎದ್ದು ಎದ್ದು ಮೇಲೆ ಬರುವಾಗ ಅವರ ಸೌಂದರ್ಯವನ್ನು ಕಂಡು ಎಲ್ಲ ದೇವತೆಗಳು ನಿಬ್ಬೆರಗಾಗಿ ನಿಂತಿದ್ದಾರೆ. ಸತ್ಯಲೋಕದಿಂದ ಪ್ರಾರಂಭ ಮಾಡಿ ಸ್ವರ್ಗಲೋಕದ ತನಕ ಎಲ್ಲ 7 ಲೋಕಗಳಲ್ಲಿರುವ ಕೋಟಿ ಕೋಟಿ ಸಂಖ್ಯೆಯ ದೇವತೆಗಳು, ಗಂಧರ್ವರೇ ಮೊದಲಾದವರು ಅವಾಕ್ಕಾಗಿ ನೋಡಿ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ತಲೆ ಮೇಲೆ ಕೈಗಳನ್ನು ಇಟ್ಟು
ವರಾಹ ದೇವರಿಗೆ ನಮೋ ನಮೋ ಜಯವಾಗಲಿ ಜಯವಾಗಲಿ ಎಂದು ಹೇಳ್ತಾ ಇದ್ದಾರೆ. ಇಂತಹ ವರಾಹ ದೇವರ ಅದ್ಭುತವಾದ ರೂಪವನ್ನು ಇದೇ ಅಶ್ವತ್ಥ ಮರದಲ್ಲಿ ನಾನು ಕಾಣ್ತಾ ಇದ್ದೇನೆ. ಅಶ್ವತ್ಥ ಮರದ ನೆರಳು ಹೇಗೆ ನನಗೆ ತಂಪನ್ನು ನೀಡ್ತಾ ಇದೆಯೋ ಅದರಂತೆ ನನ್ನ ಜೀವನದ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಂಬ ಬೇಸಿಗೆಯಲ್ಲಿ ಈ ಅಶ್ವತ್ಥ ಮರದಂತೆ ವರಾಹ ನನಗೆ ತಂಪನ್ನು ನೀಡಲಿ, ಆ ಎಲ್ಲ ಬೇಗ ಪರಿಹಾರವಾಗಲಿ, ನಾನು ಅಂದುಕೊಂಡದ್ದು ನೆರವೇರಲಿ, ವರಾಹದೇವರ ಅನುಗ್ರಹದಿಂದ ನನಗಾಗಿ ಒಂದು ಪುಟ್ಟ ಜಾಗ ಸಿದ್ಧವಾಗಲಿ, ವರಾಹದೇವರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ವರಾಹದೇವರ ಅನುಗ್ರಹದಿಂದಷ್ಟೇ ನಾನು ಶಾಂತಿ ನೆಮ್ಮದಿಗಳಿಂದ ಬದುಕಲು ಸಾಧ್ಯ. ಇಂತಹ ವರಾಹದೇವರ ಚಿಂತನೆಯನ್ನು ಈ ಅಶ್ವತ್ಥ ಮರದ ಸನ್ನಿಧಾನದಲ್ಲಿ ಅವರ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಭ್ರೂಮಧ್ಯಕ್ಕೆ ಆಗಮಿಸಿ ಅಲ್ಲಿರುವ ವರಾಹದೇವರನ್ನು ನಮಿಸಿ ಹೃದಯದ ಅಂತರಾಳದಲ್ಲಿರುವ ವರಾಹದೇವರನ್ನು ಕೂಡ ನಮಿಸುತ್ತಾ ಈ ದೇಹ ಯಾವ ಮನೆಯಲ್ಲಿ ಇದೆಯೋ ಈ ಮನೆಯ ದೇವರ ಸುಭದ್ರ ಮಂಟಪದಲ್ಲಿ ಕುಳಿತಿರುವ ಭೂವರಾಹ ಸ್ವಾಮಿಯಾದ ಶ್ರೀಕರ ನಾರಾಯಣ ದೇವರನ್ನು ಚಿಂತಿಸುತ್ತಾ ಧ್ಯಾನಿಸುತ್ತಾ ಶ್ರೀಕರ ನಾರಾಯಣ ದೇವರ ಪಾದಕಮಲಗಳಲ್ಲಿ ಈ ವರಾಹದೇವರ ಚಿಂತನೆ ಧ್ಯಾನ ಎಂಬ ಈ ಒಂದು ಚಿಂತನ ಧ್ಯಾನ ಕುಸುಮವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.